ಓನ್ಲಿ ಚಿಕ್ಕ ಸ್ಟಾರ್ ಹೋಟ್ಲ್ ಯಾವಾಗಲೂ ಇದು. ಬಟ್ ಜಾಸ್ತಿ ಅವ್ರು ಲೈಕ್ ಮಾಡೋದು ಈ ಥರ. ಯಾವುದೋ ಒಂದು ಹೋಟ್ಲಲ್ಲಿ ರೂಮ್ ಹಾಕ್ಸ್ಬಿಟ್ಟು ಅವ್ರು ರಜನಿಕಾಂತೆ ಗೊತ್ತಿಲ್ಲ ಏನಂದರೆ ಅವ್ರಿಗೆ ದಾಡಿ ಗಿಡಿ ಹಾಕ್ಬಿಟ್ಟು, ಆಮೇಲೆ ಮಂತ್ರಾಲಯಕ್ಕೆ ಹೋಗುವಾಗಲೂ ಹಂಗೆ ಅವರು ಸೀದಾ ಹೋಗಲ್ಲ. ಅನಂತಪುರದಲ್ಲಿ ಇವ್ರನ್ನ ಡಿಸ್ಗೈಸ್ ಹಾಕ್ಸ್ಬಿಟ್ಟು ಎಲ್ಲ ಇದು ಮಾಡಿ ಒಂದು ಹೋಟ್ಲಿಗೆ ಯಾವ ರಿಸರ್ವೇಷನ್ ಏನಿಲ್ಲ, ಅಲ್ಲೇ ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಹೋಗ್ಬಿಟ್ಟು. ಯಾರೋ ಒಂದು ಆರ್ಟಿಸ್ಟು ತೆಲುಗು ಸಿನಿಮಾ ಹೋಗ್ತಾ ಇದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಯಾರಿಗೆ ಗೊತ್ತಾಗಲ್ಲ, ಸಿನಿಮಾ ನೋಡಿ ಇಲ್ಲಿ ಬರುವಾಗ ಊಟ ಕಾಡಲ್ಲಿ ಎಲ್ಲಾದ್ರೂ ನಿಲ್ಲಿಸ್ಬಿಟ್ಟು ಆ ಕಾಡು ಆ ಲೊಕೇಶನ್ಲಿ ಆ ಕಾಡಲ್ಲಿ ಆ ನೇಚರಲ್ಲಿ ಅವ್ರು ತಿಂಡಿ ತಿನ್ಬೇಕು. ಭಾಳ ಹೆದರಿಕೆ ಆಗುತ್ತೆ ಸರ್ ಅಲ್ಲಿ ಒಳಗೆ. ಅದು ನೋಡೋಣ ರಘು ಅಂತ ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಬಾಬಾ ಫೇಲರ್ ಆದಮೇಲೆ ಇಲ್ಲೇ ಜಾಸ್ತಿ ಇದ್ರು. ಆಮೇಲೆ ಆಪ್ತಮಿತ್ರ ನೋಡೋಣ. ಸೂಪರ್ ಸ್ಟಾರ್ ಇವತ್ತು ಆಗೋದಕ್ಕೆ ಯಾಕೆ ಕಾರಣ ಅಂದರೆ ಅವರು ಅಂದರೆ ಅವರಿಗೆ ಒಂದು ಯಾವುದನ್ನು ಮರ್ತಿಲ್ಲ ಅವರು. ಫೋನ್ ಮಾಡಿ ಅವ್ನು ಸುಬೇ ಸ್ಯಾರ್ ಪೇಸ್ರು ರಘು ಉಪೇಂದ್ರ ಫಸ್ಟ್ ಪಿಕ್ಚರ್ ಮಾಡಿದ್ದೆ ಅದು. ರಜನಿಕಾಂತ್ ಅಂಬರೀಷ್ ಭಾಳ ಫ್ರೆಂಡು. ಯಾವ ಡಿಸ್ಗೈಸಲ್ಲಿ ಹೋದಾಗ ಅಂಬರೀಷ್ಗೆ ನಾವೇನಾದರೂ ಅವರು ಡಿಸ್ಗೈಸಲ್ಲಿ ಶೃಂಗೇರಿಗೆಲ್ಲ ಹೋಗ್ತಾಯಿದ್ವು, ಕಾಗುಂಬೆ ಎಲ್ಲ ಹೋಗ್ತಾಯಿದ್ವು. ಅವ್ರು ಸ್ಟಾರ್ ಹೋಟ್ಲು ಫುಡ್ ತಿಂತಾ ಇರಲಿಲ್ಲ, ಚಿಕ್ಕ ಹೋಟ್ಲು. ಆಗುಂಬೆಯಲ್ಲಿ ಏನು ಮಾಡಿದ್ರು, ಆ ಫಾರೆಸ್ಟ್ ಎಲ್ಲ ಹೋಗ್ಬಿಟ್ಟು ಅಲ್ಲೊಂದು ಚಿಕ್ಕದು ಒಂದು ಇದಿತ್ತು ಅಂಗಡಿ, ಅಲ್ಲಿ ಏನೋ ತಿಂಡಿ ಕೊಡ್ತಾಯಿದ್ರು. ಅವರ ಡ್ರೈವರ್ಗೆ ಸುಬ್ಬಯ್ಯ ಅಂತಿದ್ದಾರೆ, ಅವ್ರಿಗೆ ಕರೆದ್ಬಿಟ್ಟು ಅವ್ರಿಗೊಂದು 5,000 ಕೊಟ್ಬಿಡಿ, ನಮ್ಗೆ ಒಳ್ಳೆ ಊಟ ಬೇಕು, ಚಿಕನ್ನು ಈ ಥರ ಎಲ್ಲ ಬೇಕು, ಕಾಡಲ್ಲಿ ಹೋಗಿ ತಿನ್ನಬೇಕು, ಈ ಥರ ಅವರ ಇದು. ಸ್ಟಾರ್ ಹೋಟ್ಲ್ ಫುಡ್ಡೇ ಆಗಲ್ಲ ಅವ್ರಿಗೆ. ಓನ್ಲಿ ಚಿಕ್ಕ ಸ್ಟಾರ್ ಹೋಟ್ಲ್ ಯಾವಾಗಲೂ ಇದು. ಬಟ್ ಜಾಸ್ತಿ ಅವ್ರು ಲೈಕ್ ಮಾಡೋದು ಈ ಥರ. ಅಲ್ಲಿ ಶೃಂಗೇರಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಏನು ಮಾಡಿದ್ವಿ, ಬಾಬಾ ಟೈಮಲ್ಲಿ ತುಂಬ ಅಪ್ಸೆಟ್ ಆಗಿದ್ರು ಅವರು. ನಾವು ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ನದಿಲಿ ಅವರು ಹೋಗಿ ಸ್ನಾನ ಗಿನ ಮಾಡಿ, ನದಿಲಿ ಸೂಪರ್ ಸ್ಟಾರು ನದಿಲಿ ಸ್ನಾನ ಯಾರಿಗೆ ಗೊತ್ತಿಲ್ಲ, ದೂರ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಸ್ನಾನ ಮಾಡಿಸ್ಬಿಟ್ಟು ಇದು ಮಾಡಿ, ಯಾವುದೋ ಒಂದು ಹೋಟ್ಲಲ್ಲಿ ರೂಮ್ ಹಾಕ್ಸ್ಬಿಟ್ಟು ಅವ್ರು ರಜನಿಕಾಂತೆ ಗೊತ್ತಿಲ್ಲ ಏನಂದರೆ ಅವ್ರಿಗೆ ದಾಡಿ ಗಿಡಿ ಹಾಕ್ಬಿಟ್ಟು ಒಂದು ಕಿಸ್ಟಿಕ್ ಕೊಟ್ಬಿಟ್ಟು ಡಿಸ್ಟರ್ಬ್ ಮಾಡ್ಬಿಡಿ, ಸ್ವಲ್ಪ ತಲೆ ಸರಿಯಿಲ್ಲ ಗೌಡ ಹೊಡೆದ್ಬಿಡ್ತಾನೆ ಅಂತ ಬಿಟ್ಟು ಇದು ಮಾಡಿ ರೂಮ್ ಮಾಡಿ ಗೊತ್ತಿಲ್ಲ. ಆಮೇಲೆ ಮಂತ್ರಾಲಯಕ್ಕೆ ಹೋಗುವಾಗಲೂ ಹಂಗೆ ಅವರು ಸೀದಾ ಹೋಗಲ್ಲ. ಇಲ್ಲಿಂದ ನಾವು ಹೊರಡ್ತೀವಿ ಬೆಳಿಗ್ಗೆ ಒಂದು ಮಧ್ಯಾಹ್ನ 11:30 ಅಲ್ಲಿ ತಿಂಡಿ ತಿಂದು ಹೊರಟ್ಬಿಟ್ಟು ಎಲ್ಲ ಇದು ಇಲ್ಲ ಮಧ್ಯಾಹ್ನ ಊಟ ಮಾಡೇ ಹೊರಡೋದು. ಅನಂತಪುರ ಹೋಗಿ ಸ್ಟೇ ಮಾಡ್ತೀವಿ. ಅನಂತಪುರದಲ್ಲಿ ಇವ್ರನ್ನ ಡಿಸ್ಗೈಸ್ ಹಾಕ್ಸ್ಬಿಟ್ಟು ಎಲ್ಲ ಇದು ಮಾಡಿ ಒಂದು ಹೋಟ್ಲಿಗೆ ಯಾವ ರಿಸರ್ವೇಷನ್ ಏನಿಲ್ಲ, ಯಾವುದೋ ಒಂದು ಹೋಟ್ಲು ಒಳ್ಳೆ ಹೋಟ್ಲು ನೋಡ್ರೋಗು ಅಂತ ಹೇಳೋರು. ಎಲ್ಲ ಹೋಗಿ ಡ್ರೈವರು ಸುಬ್ಬಯ್ಯಗೆ ಹೇಳಿ ಒಂದು ಹೋಟ್ಲು ಎಲ್ಲ ಹೋಗಿ ಇದು ಮಾಡಿ, ಆ ಹೋಟ್ಲು ಓಕೆ ಅಂತ ಹೇಳಿ ಇದಾದಮೇಲೆ ಅವ್ರು ನೋಡಿ ಯಾವ ಚೆನ್ನಾಗಿದೆಯಾ ಓಕೆ, ಇವ್ರನ್ನ ಕರ್ಕೊಂಡೋಗಿ ಇಲ್ಲಿ ಇಲ್ಲಿ ಫ್ರೆಂಡ್ಸು, ಇದು ರಜನಿಕಾಂತ್ ರೂಮು, ಇದು ನಾವು ರಾತ್ರಿ ಊಟ ಮಾಡೋಕ್ಕೆ ಅವರು ಡ್ರೈವರು ಅವರಿಗೆ. ಅಲ್ಲಿ ನಾವು ಹೋಟ್ಲು ಊಟ ಇಲ್ಲ, ಯಾರಿಗೆ ಒಂದು ಕೆಲಸ ಮಾಡೋ ಹುಡುಗರು ಯಾರೋ ಇರ್ತಾರಲ್ಲ ಅವ್ರ ಮನೇಲಿ ಒಳ್ಳೆ ಇದು ನಾನ್ ವೆಜ್ ಮಾಡಿಸ್ಬಿಟ್ಟು ಅವ್ನಿಗೊಂದು 5,000 ರೂಪಾಯಿ ಕೊಟ್ಬಿಡಿ. ಅವನು ಲೈಫಲ್ಲೇ ನೋಡಿರಲ್ಲ, ಅವನು 5,000 ಎಲ್ಲಿಂದ ನೋಡಿರ್ತಾನೆ ಅವನು ಏನಂದರೆ ಏನು ಫುಡ್ ಮಜವಾಗಿ ಆಂಧ್ರ ಸ್ಟೈಲಲ್ಲಿ ಮಜವಾಗಿ ಇದು ಫುಡ್ಡು ಇದು ಮಾಡಿದ್ರೆ ಅದು. ಬಟ್ ರಿಸೆಪ್ಷನ್ ನಾವು ಹೇಳೋರು, ಆ ಹುಡುಗರಿಗೆಲ್ಲ ಹೇಳೋರು, ಆ ರೂಮಿಗೆ ಮಾತ್ರ ಹೋಗ್ಬಿಡಿ, ಭಾಳ ಗೌಡ ಹೊಡ್ರೆ ಅಷ್ಟೇ ಮುಗಿದ ಕತೆ ಈ ಥರ ಎಲ್ಲ ಖುಷಿಗಳು. ಆಮೇಲೆ ಏನು ಮಾಡೋರು, ಅಲ್ಲಿ ಹೋಗಿ ಇದಾದಮೇಲೆ ಡಿಸ್ಗೈಸಲ್ಲಿ ಇದು ಮಾಡಿಕೊಂಡು ಯಾವುದೋ ಒಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕು, ಅಲ್ಲೇ ಸಿನಿಮಾ ನೋಡಬೇಕು ಥಿಯೇಟ್ರಿಗೆ ಹೋಗ್ಬಿಟ್ಟು. ಯಾರೋ ಒಂದು ಆರ್ಟಿಸ್ಟು ತೆಲುಗು ಸಿನಿಮಾ ಹೋಗ್ತಾ ಇದ್ರೆ ಅಲ್ಲಿ ಹೋಗಿ ಕುತ್ಕೊಂಡು ಯಾರಿಗೆ ಗೊತ್ತಾಗಲ್ಲ, ಸಿನಿಮಾ ನೋಡಿ ಇಲ್ಲಿ ಬರುವಾಗ ಊಟ ರಾತ್ರಿ ಈವ್ನಿಂಗ್ ನಾವು ಸಿನಿಮಾ ಹೋಗೋದು. ಬಂದು ಇದು ಮಾಡಿದ್ಮೇಲೆ ಚೆನ್ನಾಗಿ ಊಟ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಮಾರ್ನಿಂಗು ಅಲ್ಲಿ ಪೆಸರೊಂಟು ಅಂತ ಸಿಗುತ್ತೆ ಅನಂತಪುರದಲ್ಲಿ. ಪೆಸರೊಟ್ಟು ಅದು ಭಾಳ ಇಷ್ಟ ಅವ್ರಿಗೆ. ಆ ಪೆಸರೊಟ್ಟು ಅವ್ರಿಗೆಲ್ಲ ಏನೇನು ತಿಂಡಿ ಬೇಕೋ ಪ್ಯಾಕ್ ಮಾಡಿಬಿಟ್ಟು ಆನ್ ದಿ ವೇ ಹೋಗುವಾಗ ಮಂತ್ರಾಲಯಕ್ಕೆ ಹೋಗುವಾಗ ಜಸ್ಟು ಇದು ಏನು ಕಾಡಲ್ಲಿ ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಆ ಕಾಡು ಆ ಲೊಕೇಶನ್ಲಿ ಕಾಡಲ್ಲಿ ಆ ನೇಚರಲ್ಲಿ ಅವ್ರು ತಿಂಡಿ ತಿನ್ನಬೇಕು. ರೂಮ್ ಒಳಗೆ ಆಗಲ್ಲ ಅವ್ರಿಗೆ ಆ ಥರ. ಅಲ್ಲಿಂದ ಆದೋಣಿಗೆ ಹೋಗೋದು, ಮಂತ್ರಾಲಯಕ್ಕೆ ಸ್ಟ್ರೈಟ್ ಹೋಗಲ್ಲ, ಅನಂತಪುರ ಆದೋಣಿ ಒಂದು ಹೋಟೆಲ್ ರೂಮು. ಈ ಥರ ಎಂಜಾಯ್ ಮಾಡೋ ಲೈಫು. ಅಲ್ಲಿ ಡಿಸ್ಗೈಸು ಅಲ್ಲಿನೂ ಇದೇ ಥರನೇ. ಅಲ್ಲಿ ಸಿನಿಮಾ ನೋಡೋದಾದ್ರೆ ಯಾವ್ದಾದ್ರು ಇವನ್ ಟೆಂಟ್ ಇದ್ದರೂ ಹೋಗ್ಬಿಡೋರು, ಇವತ್ತು ಆ ಟೆಂಟಲ್ಲಿ ಏನಿದೆ ನೋಡೋಣ ಅಂತ. ಆ ಕೆಳಗಿನ ಇವರೆಲ್ಲ ಬರ್ತಾರಲ್ಲ ಅವ್ರು ಹೆಂಗೆ ಎಂಜಾಯ್ ಮಾಡ್ತಾರೆ ನೋಡೋಣ ಅಂತ. ಅಂದರೆ ಆ ಅಬ್ಸರ್ವೇಷನ್ ಕ್ಯಾರೆಕ್ಟರ್ಸನ್ನು ಅವ್ರು ಅಬ್ಸರ್ವ್ ಮಾಡೋದು, ಯಾರು ಹೆಂಗೆ ಕ್ಯಾರೆಕ್ಟರ್ ಅಂತ. ಈ ಇದರಲ್ಲಿ ನಮ್ಮ ಮೆಜೆಸ್ಟಿಕ್ ಒಳಗಡೆ ಏನು ಎವಿನ್ಯೂ ರೋಡ ಏನದು, ಯಾವುದೋ ಒಂದು ರೋಡ್ ಇದೆ, ಚಿಕ್ಕ ರೋಡು. ಅಲ್ಲಿ ಒಂದು ದಿವಸ ಡಿಸ್ಗೈಸಲ್ಲಿ ಹೋಗ್ಬಿಟ್ಟು ತಮಿಳ್ ಸಾಂಗು ಸೂಪರ್ ಸ್ಟಾರ್ದು ಹಾಕಿದ್ದಾರೆ. ಅವನು ಯಾವನು ಕುಡಿದ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಇವ್ರು ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದಾರೆ, ರಜನಿ ಶಿವಾಜಿ ನಿನ್ನ ಯಾಕೆ ತೆಗೆದ್ಬಿಡ್ದೆ ಗೊತ್ತಾಗ್ಬಿಟ್ಟೆ ಅವ್ರಿಗೆ, ಸುಮ್ಮನೆ. ಈ ಥರ ಲೈಫನ್ನು ಎಂಜಾಯ್ ಮಾಡುವಂಥ ವ್ಯಕ್ತಿಯವರು.
ಒಂದ್ಸಲ ಶಿವಾಜಿನಗರ್ಗೆ ಇದು ಇದನ್ನು ಕಟ್ ಮಾಡ್ತಾರಲ್ಲ ಅಲ್ಲಿ ಕರ್ಕೊಂಡು ಹೋಗುವಂಥ ಅದನ್ನೆಲ್ಲ ಲೈನ್ ಹಾಕಿರ್ತಾರೆ ಫುಲ್ಲು ದೊಡ್ಡದು. ಅದು ನೋಡಿದ್ರೆ ಒಂಥರ ಭಾಳ ಹೆದರಿಕೆ ಆಗುತ್ತೆ ಸರ್. ಅಲ್ಲಿ ಒಳಗೆ ಅದು ನೋಡೋಣ ರಘು ಅಂತ ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಇನ್ನೊಂದು ಸಲ ಚರ್ಚ್ ಒಳಗೆ ಹೋಗಿ ಚರ್ಚ್ಗೆ ನಾವು ಎಲ್ಲ, ಆಮೇಲೆ ಅಣ್ಣಮ್ಮ ದೇವಸ್ಥಾನ, ಆಮೇಲೆ ಎಲ್ಲೋ ಒಂದು ಇದು ಅವ್ರಿಗೆ ಇದು ಹುಡುಕು ಇಲ್ಲಿ ಯಾರೋ ಭಾಳ ಚೆನ್ನಾಗಿದೆ ಇದು ಮಾಡ್ತಾರಂತೆ ಈ ನಾನ್ ವೆಜ್ಜು ಚಿಕನ್ ಎಲ್ಲ ಹುಡುಕು ಅಂತ ಬಿಟ್ಟು ಅಲ್ಲಿಗೆ ಹೋಗಿ ಪರ್ಚೇಸ್ ಮಾಡಿ ಕಬ್ಬನ್ ಪಾರ್ಕ್ ಹೋಗಿದ್ವಿ. ಕಬ್ಬನ್ ಪಾರ್ಕು ಆವಾಗ ಇದು ಕಬ್ಬನ್ ಪಾರ್ಕದ್ದು ತುಂಬ ಇದಿತ್ತು, ಇವಾಗೆಲ್ಲ ಇದಾಗಿದೆ. ಅಲ್ಲಿ ಹೋಗಿ ತಿನ್ನೋದು. ಅಲ್ಲಿ ತಿಂದಮೇಲೆ ಈ ನಂಬರ್ 9ಗಳು ಇರ್ತಾರಲ್ಲ ಅವರೆಲ್ಲ ಮೇಕಪ್ ಮಾಡ್ತಾಯಿದ್ರು ಅಲ್ಲಿ ಒಳಗಡೆ. ನೋಡು ಅದನ್ನೇ ಎಂಜಾಯ್ ಮಾಡೋದು. ಹೋಲ್ ಎವ್ರಿಥಿಂಗ್ ಯು ಶುಡ್ ಎಂಜಾಯ್. ಆ ಥರ ಬೆಂಗಳೂರಲ್ಲಿ ಯಾವೆಲ್ಲ ಸಿನಿಮಾ ನೋಡಿದ್ರು ಸರ್? ನಾನು ಬಹಳ ಸಲ ಅವ್ರು ಹೋಗಿದ್ದಾರೆ ಅಂತ ಹೇಳಿ ನೀವು ಜೊತೆಲಿ ಹೋಗಿ. ಬಾಬಾ ಫೇಲರ್ ಆದಮೇಲೆ ಇಲ್ಲೇ ಜಾಸ್ತಿ ಇದ್ದರು. ಆಮೇಲೆ ಆರ್ತವಿತ್ರ ನೋಡೋಣ ಅಂತ ಡಿಸ್ಗೈಸಲ್ಲಿ ಟಿಕೆಟ್ ತಗೊಂಡು ಸಂತೋಷಲ್ಲಿ ಮೆಜೆಸ್ಟಿಕ್ ಸಂತೋಷ್ ಥಿಯೇಟ್ರಲ್ಲಿ ಅಲ್ಲಿ ಓಡ್ತಾಯಿತ್ತು ಇಬ್ಬರೇ. ಸರಿ ಹಿಂಗೆ ಇದು ನನ್ನ ಪಕ್ಕದಲ್ಲೇ ಕೂತವ್ರೆ. ನನಗೆ ಒಂಥರ ಆಗ್ತಾಯಿದೆ ಸಿನಿಮಾ ನೋಡಿ. ಇವಳ್ದು ಯಾರ್ದು ನಾಗವಲ್ಲಿ ಸೌಂದರ್ಯ ಅವ್ರು ನೋಡ್ತಾ ಇದ್ದಾರೆ, ಇದು ಮಾಡ್ತಾ ಎಲ್ಲ ಮಾಡಿದ್ರು. ಎಲ್ಲ ಆಯಿತು, ಭಾಳ ಒಂಥರ ಎಂಜಾಯ್ ಮಾಡಿದ್ರು ಸಿನಿಮಾನ. ಬಂದು ವಾಸುಗೆ ಫೋನ್ ಮಾಡಿದ್ರು. ನನಗೆ ಹೋಗೋಗ್ಲೇ ಹೇಳಿದೆ ಈ ಸಿನಿಮಾ ಮಾಡಿದ್ರೆ ಹೆಂಗಿರುತ್ತೆ. ನಾನು ಫಸ್ಟು ಆ ದ್ವಾರಕೀಶ್ ಕ್ಯಾರೆಕ್ಟ್ರು ಒಡಿವೆಲ್ಲು ಹಾಕ್ಕೊಂಡ್ಬಿಟ್ರೆ ಅಂತ ನಾನು ಹೇಳಿದೆ. ಸರಿ ಇಂಥ ವಾಸಿಗೆ ಅಪಾರ್ಟ್ಮೆಂಟಿಂದ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಈ ಥರ ಸಿನಿಮಾ ಮಾಡಬೇಕು ನಾವು ತಮಿಳಲ್ಲಿ ಅಂತ. ಅದೇ ಚಂದ್ರಮುಖಿ ಸೂಪರ್ ಹಿಟ್ಟು ಮಾಡಿದ್ರು. ಅದು ಆಫ್ಟರ್ ಬಾಬಾ ಒಳ್ಳೆ ಅವ್ರಿಗೆ ಇದು ಕೊಡ್ತು. ಬಟ್ ಮೋಸ್ಟ್ ಆಫ್ ದ ಶೂಟಿಂಗ್ ಅವರು ಮಾಡ್ತಾ ಇದ್ದಿದ್ದು ಕರ್ನಾಟಕದಲ್ಲಿ ಮಾಡ್ತಾಯಿದ್ರು. ಮೈಸೂರು ಆ ಕಡೆ ಈ ಕಡೆ. ಮೈಸೂರು ಅಂದರೆ ತುಂಬ ಇಷ್ಟ ಅವ್ರಿಗೆ. ಮೈಸೂರು ಇದೆಲ್ಲ ಈಗ ದಳಪತಿ ಮಾಡೋಲ್ಲ ಮೈಸೂರು ಇದು ಎಲ್ಲ KRS ಎಲ್ಲ ಇದೆಲ್ಲ ಅವರು ಡೈರೆಕ್ಟ್ರಿಗೆ ಈ ಥರ ಚೆನ್ನಾಗಿದೆ ಅಲ್ಲಿ ಇದು ಮಾಡ್ತಾರೆ. ಅಂದರೆ ಕರ್ನಾಟಕದಲ್ಲಿ ಒಳ್ಳೆ ಲೊಕೇಶನ್ಸು ಇದೆಲ್ಲ ಇದೆ ಅಂತ ತುಂಬ. ಅಂದರೆ ಇಲ್ಲಿ ಆಮೇಲೆ ಇನ್ನೊಂದು ಏನಂತಂದರೆ ಅವರು ಯಾವತ್ತು ಫ್ರೆಂಡ್ಸನ್ನು ಮರ್ತಿಲ್ಲ, ಯಾರನ್ನೂ ಮರ್ತಿಲ್ಲ. ಇಟ್ಸ್ ಗ್ರೇಟ್ ಟುಡೇ ಆಲ್ಸೋ. ನನ್ನ ಮಗ ಎರಡನೇ ಮಗ ಅವನಿಗೆ ಗಂಡು ಮಗ ಆಯಿತು. ಫೋನ್ ಮಾಡಿಬಿಟ್ಟು ನಿನ್ನ ಹೆಂಡ್ತಿ ಕೊಡು ಅಂತಾರೆ. ಏನಮ್ಮ ಗ್ರ್ಯಾಂಡ್ ಮದರ್ ಆಗಿಬಿಟ್ಟೆ. ಇದು ಉಪೇಂದ್ರನ ವಿಷಯ ಒಂದು ಫೋನ್ ಮಾಡಿ ಒಂದು 10-15 ದಿವಸ ಆಯಿತು. ಅದರಿಂದ 1 ಮಂತ್ ಬಿಫೋರ್ 1.5 ಮಂತ್ ಬಿಫೋರ್ ಡಿಯರಿಂಗ್ 2 ಮಂತ್ಸ್ ಅವನು ಸ್ವಲ್ಪ ತೆಕೋತೀನಿ ನಾನು. ನನಗೆ ಕೊಡಿ ರಘು ಕೊಡು, ಜಾಸ್ತಿ ಹಾಕ್ಬೇಡ ನಮ್ಮ ಮಗನೇ ಅಂತ. ಅಂದರೆ ಅದು ಇದಿದೆಯಲ್ಲ ಟಚ್ ಕೊಡ್ತಾರೆ ಅವರು. ಅದು ಯಾವ ಸೂಪರ್ ಸ್ಟಾರ್ ಇವತ್ತು ಆಗೋದಕ್ಕೆ ಯಾಕೆ ಕಾರಣ ಅಂದರೆ ಅವರು ಅಂದರೆ ಅವರಿಗೆ ಒಂದು ಯಾವುದನ್ನು ಮರ್ತಿಲ್ಲ. ಅವರು ಯಾವುದನ್ನು ಲೈಫಲ್ಲಿ ಮರ್ತಿಲ್ಲ. ಫೋನ್ ಮಾಡಿ ಅವ್ನು ಸುಬೇ ಸಾರ್ ಪೇಸ್ರು ರಘು ಉಪೇಂದ್ರ ಫಸ್ಟ್ ಪಿಕ್ಚರ್ ಮಾಡಿದ್ದೆ ಅದು. ಉಪೇಂದ್ರನ ಲಾಸ್ಟ್ ಪಿಕ್ಚರ್ ಅಂದರೆ ಡೈರೆಕ್ಷನ್. ಅದ್ರ ಡೈರೆಕ್ಷನ್ ಮಾಡಿದ್ದು ಅವ್ರು ಯಾಕೆ ಮಾಡಿದ್ದು ಕೇಳಿಲ್ಲ. ಡೈರೆಕ್ಷನ್ ಮಾಡಿದ್ದು ಯಾವುದು. ಶಿವಾಜಿ ಒಂದು 10 ನಿಮಿಷದಲ್ಲಿ ನಿನಗೆ ನಾನೆಲ್ಲ ಡೀಟೇಲ್ಸ್ ಕೊಡ್ತೀನಿ. ಯಾಕಂದರೆ ಟಕ್ ಅಂತ ಹೇಳೋಕ್ಕಾಗಲ್ಲ. ಐ ವಿಲ್ ಸೆಂಡ್ ಟು ಇನ್ ವಾಟ್ಸಪ್. ಅದು ಯಾತಕ್ಕೆ ಅಂತ ಅದು ಗೊತ್ತಿಲ್ಲ. ಅದನ್ನು ನಾವು ಯಾವತ್ತೂ ಅದನ್ನು ಕೇಳಲ್ಲ. ಅವ್ರ ಹತ್ರ ಯಾವತ್ತೂ ಆ ವಿಚಾರ ನಾವು ಮಾತಾಡೋಲ್ಲ. ನಾವು ಫ್ರೆಂಡ್ಸು ಇದ್ದಾಗ ಓನ್ಲಿ ನಮ್ಮ ಲೈಫು ಅವ್ರಿಗೆ ಅದೇ ಇಷ್ಟ ಆಗೋದು. ನಾಟ್ ಕಮರ್ಷಿಯಲ್ ನಾವು ಶೂಟಿಂಗ್ ಸ್ಪಾಟಿಗೆ ಹೋದ್ರೂ ಅಲ್ಲಿ ಏನು ಮಾಡ್ತಾರೆ ಅಂದರೆ ಯಾವುದೋ ಹಿಂದಿ ಪಿಕ್ಚರ್ ಶೂಟಿಂಗು ನಾನು ನೋಡೋಕೆ ಹೋಗಿದ್ದೆ. ಟಕ ಅಂತ ಬಂದರು. ಯಾಕೆ ನೋಡಿದ್ರು ರಘು ಓಕೆ ಎಸ್ ಟಕ ಬಂದರು. ಶಾರ್ಟು ಇದು ಮಾಡಿ ನಿಲ್ಲಿಸ್ಬಿಟ್ಟು ಬಂದು ಮಾತಾಡಿಸ್ಬಿಟ್ಟು ಜ್ಯೂಸ್ ಎಲ್ಲ ಬಂತು ಇದು ಬಂತು ಓಕೆ ರಘು ಅಂದರೆ ಈಸ್ ಕಾನ್ಸಂಟ್ರೇಟಿಂಗ್ ದಟ್ ಕ್ಯಾರೆಕ್ಟರ್. ಇದಾದಾಗ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು. ಈ ನೆವರ್ ಗೋ ಟು ದ ಸೆಟ್ ನಾವು ಹೋಗಿ ಅವ್ರಿಗೆ ಇದು ಮಾಡೋದು ಅದು. ಯಾಕಂದರೆ ಆ್ಯಕ್ಟ್ ಮಾಡೋ ಇದರಲ್ಲೇ ಇರ್ತಾರೆ. ಇಲ್ಲಿ MS ರಾಮದಲ್ಲಿ ಇದು ಶಂಕರ್ದು ಪಿಕ್ಚರು ಇದು ಮಾಡಿದ್ರಲ್ಲ. ಶಂಕರ್ ನಾಳೆ ಬೆಳಗ್ಗೆ 6 ಗಂಟೆ ಸಾಕಂದರೆ 5ವರೆಗೆ ನಾನು ಅವರು ಅಲ್ಲಿದ್ದೀವಿ. ರಾಜ್ಕುಮಾರ್ ಜೊತೆ ರಾಜ್ಕುಮಾರ್ ಒಂದು ದಿವಸ ಕೇಳಿದ್ರು, ಏನು ರಾಜ್ಕುಮಾರ್ ಇಲ್ಲ ಶಿವಾಜಿ ನೀನು ಅಣ್ಣವ್ರ ಜೊತೆ ಅರ್ಧ ಗಂಟೆ 1 ಗಂಟೆ ಮಾತಾಡ್ತೀಯ ನೀನು ಒಂದೇ. ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಅಣ್ಣವ್ರ ಮನೆಗೆ ಹೋಗೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.